ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಮೋದಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ದು, ಮೋದಿ ಸರ್ಕಾರದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆರ್ಟಿಕಲ್ 370 ಅಗ್ನಿ ಪರೀಕ್ಷೆಯನ್ನ ಮೋದಿ ಸರ್ಕಾರ ಗೆದ್ದಿದೆ. ಪ್ರಧಾನಿ ಮೋದಿ ಸರ್ಕಾರದ ಮುಂದಿನ ಗುರಿ ಪಿಒಕೆನಾ? ಯಾಕೆ ಈ ಪ್ರಶ್ನೆ? ಅಮಿತ್ ಶಾ ಅವರ ಹೇಳಿಕೆ ಈ ಪ್ರಶ್ನೆ ಹುಟ್ಟಾಕ್ತಾ ಇದೆ. ಏನ್ ಹೇಳಿದ್ರು ಅಮಿತ್ ಶಾ, ಕೇಳಿಸ್ತೀವಿ. न्यायालय ने माना कि अनुच्छेद 370 एक अस्थायी प्रावधान था, इसमें कोई शंका कुशंका नहीं है। ये संवैधानिक सत्य है कि धारा 370 अस्थायी समाधान। अब ये कुछ लोगों को पसंद नहीं आता है, और जो नेहरू जी के विचारों के, नेहरू जी के कामों के बड़े प्रशंसक है और अनुयायी है, उनको भी पसंद नहीं आता है जो हम कहते हैं। मगर मैं उनको बड़ी विनम्रता से पूछना चाहता हूं, अगर धारा 370 इतनी ही न्यायिक थी, इतनी ही जरूरतमंद थी, तो इसके सामने एक ही आर्टिकल है मान्यवर, जिसके सामने टेम्पररी शब्द का उपयोग किया गया, वो स्वयं नेहरू जी ने क्यों किया होगा? जो लोग कहते हैं कि धारा 370 परमानेंट है, वो संविधान सभा की मंशा का अपमान कर रहे हैं, संविधान का अपमान। मान्यवर, आज सुप्रीम कोर्ट ने कह दिया है कि इसका मतलब ये है, ये जो कहा धारा 370 अस्थायी प्रावधान था, इसका मतलब ये है कि ये दावा याचिकाकर्ता का 370 को कभी हटाया ही नहीं जा सकता। वो दावा सिरे से सुप्रीम कोर्ट ने खारिज कर दिया है कि संविधान को और देश के संसद के सदनों को पूरा अधिकार है धारा 370 हटाने। नरेंद्र मोदी जी ने जो निर्णय किया था, वो निर्णय को लंबित करने के लिए थे, उस इरादे से किए गए थे। मान्यवर, आज निर्णय कर लिया सुप्रीम कोर्ट ने। इनसे ज्यादा मुसलमान गुजरात में है, कश्मीर से ज्यादा मुसलमान उत्तर प्रदेश में है, कश्मीर से ज्यादा मुसलमान बिहार में, कश्मीर से ज्यादा मुसलमान आसाम में। क्यों वहां अलगाववाद नहीं हुआ? क्यों वहां टेररिज्म नहीं हुआ? बाउंड्री का भी सवाल नहीं है साहब। कई ऐसे राज्य हैं, राजस्थान की बाउंड्री भी पाकिस्तान से लगती है, गुजरात की बाउंड्री भी पाकिस्तान से लगती। क्यों हुआ? क्योंकि धारा 370 अलगाववाद को बल देती थी, और अलगाववाद के कारण आतंकवाद खड़ा हुआ। मगर मैं सभी पार्टियों को कहता हूं, तब ये तो काउंट करता हूं कि कम्युनिस्ट पार्टी कभी अच्छे काम का समर्थन नहीं कर सकती है, इसलिए सभी पार्टियों से मेरा मत बाकी दलों से। नरेंद्र मोदी सरकार आपको न्याय देने के लिए कमिटेड है। आप मुझे लिखिए, कश्मीर सरकार को लिखिए, किसी भी विज्ञ के बगैर आपका रजिस्ट्रेशन कर दिया जाएगा। आप मतदार भी बनोगे, चुनाव भी लड़ पाओगे, और जम्मू कश्मीर के अंदर आप मंत्री बनकर भी जा सकते हो। आपको पूरा ये 3 परिवार रोककर बैठे थे मान्यवर, जो 370 को एंजॉय कर रहे। पाक ऑक्यूपाई कश्मीर भारत का है, हमारा है, और हमसे कोई नहीं छीन। ಪ್ರಶಾಂತ್, ಅಮಿತ್ ಶಾ ಅವರ ಈ ಹೇಳಿಕೆ ಪಿಒಕೆ ಕುರಿತಾಗಿ ನೋಡಿ, ನಿನ್ನೆ ಅವರು ಸದನದಲ್ಲಿ ಕಾಶ್ಮೀರದ ಚುನಾವಣೆಯ ದೃಷ್ಟಿಯಿಂದ ಏನು ಡಿಲಿಮಿಟೇಷನ್ ಕಮಿಷನ್ ಆಗಿದೆ ಅದರ ಬಗ್ಗೆ ಮಾತನಾಡ್ತಾ ಇದ್ರು. ಆಗ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ಸ್ವಾಗತಿಸಿದರು. ಮೊದಲು ಜಮ್ಮು ಕಾಶ್ಮೀರದಲ್ಲಿ ಅಸೆಂಬ್ಲಿಯಲ್ಲಿ 87 ಸೀಟ್ಗಳಿತ್ತು. ಜಮ್ಮು ಕಾಶ್ಮೀರ್ ಲಡಾಖ್ 4 ಭಾಗ ಅದರಲ್ಲಿತ್ತು. 46 ಸೀಟ್ಗಳು ಕಾಶ್ಮೀರ ಅಂದರೆ ನೀವು ಕಾಶ್ಮೀರ ಅಂತ ಏನು ಕರಿತೀವಿ, ಶ್ರೀನಗರ, ಗುಲ್ಮರ್ಗ್, ಬಾರಾಮುಲ್ಲಾ, ಅನಂತನಾಗ್ ಈ ಭಾಗಗಳಲ್ಲಿ 46 ಸೀಟ್ಗಳಿದ್ದರೆ 37 ಸೀಟ್ಗಳು ಮಾತ್ರ ಜಮ್ಮು ಭಾಗದಲ್ಲಿರ್ತಾಯಿತ್ತು. ಹಾಗಾಗಿ ನೀವು ಲಗಾಯತಿನಿಂದ ನೋಡಿ, ಇದು ಕೂಡ ಜಮ್ಮು ಕಾಶ್ಮೀರದ ಕಾನ್ಸ್ಟಿಟ್ಯೂಟೆಡ್ ಅಸೆಂಬ್ಲಿಯಲ್ಲಿ ಮಾಡಲಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಣಯ. ಯಾವತ್ತಿಗೂ ಕೂಡ ಕಾಶ್ಮೀರದವರೇ ಮುಖ್ಯಮಂತ್ರಿ ಆಗಿರಬೇಕು, ಜಮ್ಮು ಭಾಗದವರು ಮುಖ್ಯಮಂತ್ರಿ ಆಗಲೇಬಾರದು ಅನ್ನುವ ಕಾರಣಕ್ಕೋಸ್ಕರ ಈ ಸೀಟ್ಗಳ ಅಂತರವನ್ನು ಮಾಡಿಡಲಾಗಿದೆ. ಅಂದರೆ ನೀವು 37 ಸೀಟ್ಗಳಲ್ಲಿ ಮುಸ್ಲಿಂ ಭಾಗಗಳು ಕೂಡ ಇವೆ. ನಿಮಗೆ ಉಧಂಪುರ್, ರಜೋರಿ ಈ ಭಾಗಗಳಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿಯಾಗಿದೆ. ಹೀಗಾಗಿ ನಿಮಗೆ ಏನೇ ಕಾರಣದಿಂದ ಕೂಡ ಒಬ್ಬ ಹಿಂದೂ ಅಲ್ಲಿ ಮುಖ್ಯಮಂತ್ರಿ ಆಗಬಾರದು ಅನ್ನುವ ದೃಷ್ಟಿಯಿಂದ ಮಾಡಲಾಗಿರ್ತಕ್ಕಂಥ ಒಂದು ಸೀಟ್ ಡಿಲಿಮಿಟೇಷನ್. 46
ಕಾಶ್ಮೀರಕ್ಕೆ 37, ಜಮ್ಮುಗೆ 4 ಸೀಟ್ಗಳು, ಲಡಾಖ್ನಲ್ಲಿ ಬುದ್ಧಿಸ್ಟ್ ಇದ್ದಾರೆ. ಈಗ ಡಿಲಿಮಿಟೇಷನ್ನ ನಂತರ 90 ಸೀಟ್ಗಳ ಒಂದು ಅಸೆಂಬ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಲಡಾಖ್ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಲಿಕ್ಕೆ ಅನುಮತಿ ಇದೆ. ಜಮ್ಮು ಕಾಶ್ಮೀರಕ್ಕೊಂದು ಸ್ಟೇಟ್ಹುಡ್ ಕಂಟಿನ್ಯೂ ಇಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. 90 ಸದಸ್ಯರ ವಿಧಾನಸಭೆಯಲ್ಲಿ ಈಗ ಜಮ್ಮು ಭಾಗದ 37 ಸೀಟ್ಗಳನ್ನು 43 ಸೀಟ್ಗಳಿಗೆ ಏರಿಸಲಾಗಿದೆ. ಅಂದರೆ ಸುಮಾರು 6 ಸೀಟ್ಗಳನ್ನು ಜಮ್ಮು ಭಾಗದಲ್ಲಿ ಜಾಸ್ತಿ ಮಾಡಲಾಗಿದೆ. 46 ಸೀಟ್ ಕಾಶ್ಮೀರದಲ್ಲಿದ್ದು ಅದನ್ನು 47 ಮಾಡಲಾಗಿದೆ. ಅಂದರೆ 1 ಸೀಟ್ ಜಾಸ್ತಿ ಮಾಡಲಾಗಿದೆ. ಇವು ಎರಡೂ ಸೇರಿಸಿ ಈಗ 90 ಸದಸ್ಯರ ಒಂದು ವಿಧಾನಸಭೆ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 2024 ಮೊದಲು ಅಸ್ತಿತ್ವಕ್ಕೆ ಬರಲಿದೆ. ಆಗ ಮಾತನಾಡ್ತಾ ಅಮಿತ್ ಶಾ ಹೇಳಿದರು, ಮೊದಲು ಕೂಡ ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ 24 ಸೀಟ್ಗಳನ್ನು ರಿಸರ್ವ್ ಇಡಲಾಗಿತ್ತು. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ, 1948 ಯುದ್ಧದ ನಂತರ ಆಕ್ರಮಿತ ಭಾಗ ಏನಿದೆ, ಅದನ್ನು ಕೂಡ ನಾವು ಒಂದಿಲ್ಲ ಒಂದು ದಿನ ತೆಗೆದುಕೊಳ್ತೀವಿ ಅನ್ನುವ ಕಾರಣಕ್ಕೋಸ್ಕರ 24 ಸೀಟ್ಗಳನ್ನು POKಯಲ್ಲಿ ರಿಸರ್ವ್ ಇಡಲಾಗಿತ್ತು. ಆ 24 ಸೀಟ್ಗಳನ್ನು ಈ ಅಸೆಂಬ್ಲಿಯಲ್ಲೂ ಕೂಡ ಮುಂದುವರಿಸಲಾಗುತ್ತೆ, ರಿಸರ್ವ್ ಮಾಡಲಾಗುತ್ತೆ. 114 ಟೋಟಲ್ ಸ್ಟ್ರೆಂತ್ ಆಫ್ ಜಮ್ಮು ಕಾಶ್ಮೀರ್ ಅಸೆಂಬ್ಲಿ ಆಗಿರಲಿದೆ. ಆದರೆ ಮೊದಲ ಬಾರಿಗೆ 370ನೇ ವಿಧಿ ರದ್ದತಿಯ ಕಾರಣದಿಂದ ಅಲ್ಲಿ SC/STಗಳಿಗೆ ರಿಸರ್ವೇಷನ್ ದೊರಕುತ್ತೆ. ಇಷ್ಟು ವರ್ಷ ರಿಸರ್ವೇಷನ್ ಚುನಾವಣೆಯ ಸಂದರ್ಭದಲ್ಲಿ ಕೊಡಲಾಗ್ತಾ ಇರಲಿಲ್ಲ. ಯಾರೂ ಕೂಡ ಹೋಗಿ ಆ ಭಾಗದಲ್ಲಿ ಸ್ಪರ್ಧಿಸಬಹುದು ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ. ಬಟ್ ನೋಡಿ, ಬರೀ ಕಾನೂನು ರದ್ದತಿ ಮಾಡಿ ಬದಲಾವಣೆಗಳು ತರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಿರೀಸ್ ಆಫ್ ಆ್ಯಕ್ಷನ್ಸ್, ಡೆವಲಪ್ಮೆಂಟ್, ಇನ್ವೆಸ್ಟ್ಮೆಂಟ್ ಇವು ಕೂಡ ಹೋಗಬೇಕಾಗತ್ತೆ. 2 ಇಂಟ್ರೆಸ್ಟಿಂಗ್ ಉಲ್ಲೇಖಗಳನ್ನು ನಾನು 30 ಸೆಕೆಂಡ್ಸಲ್ಲಿ ಹೇಳ್ತೀನಿ ಭಾವನ. ಒಂದು, ಉಮರ್ ಅಬ್ದುಲ್ಲಾ ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟರು. ಅದರಲ್ಲಿ ಹೇಳಿದರು 2019 ನಂತರ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅಂತ. ಜನ ಸುಮ್ಮನೆ ಇದ್ದಾರೆ ಅನ್ನೋದನ್ನು ಒಪ್ಕೋತೀನಿ. ನಾಳೆ ಅದು ಭಯಂಕರ ಹೋಗುತ್ತಾ, ಆ ಮೌನವೇ ನಾಳೆ ಭಯಂಕರ ಒಂದು ಆಕ್ರೋಶಕ್ಕೆ ಕಾರಣ ಆಗುತ್ತಾ ಗೊತ್ತಿಲ್ಲ ಅಂತ ಹೇಳಿದರು. ಅಂದರೆ ಅದರ ಅರ್ಥ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅನ್ನೋದನ್ನು. ಶೈಲಾ ರಶೀದ್ ಜೆಎನ್ಯುನ ಅಧ್ಯಕ್ಷೆ. ಈಗ ಕಾಶ್ಮೀರದಲ್ಲಿ ಶೈಲಾ ರಶೀದರ ಒಟ್ಟಾರೆ ಉಲ್ಲೇಖ ಇರತಕ್ಕಂಥದ್ದು, ನಾನು ನನ್ನ ಜೀವಮಾನದಲ್ಲಿ, ನಾನು ಅಥವಾ ನನ್ನ ತಾಯಿ, ಅಂದರೆ ಸುಮಾರು 60 ವರ್ಷದಲ್ಲಿ ಇಷ್ಟೊಂದು ಶಾಂತತೆಯನ್ನು ಮತ್ತು ಸರ್ಕಾರದ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದನ್ನು ಕಾಶ್ಮೀರದಲ್ಲಿ ನೋಡಿರಲಿಲ್ಲ ಅಂತಕ್ಕಂಥದ್ದು. ಇವು ಬದಲಾವಣೆಯ ಸಂಕೇತ ಆಗಿರಬಹುದು. ಒಂದು ತಲೆಮಾರಿನ ಸಮಸ್ಯೆ ಇನ್ನೊಂದು ತಲೆಮಾರಿನಲ್ಲಿ ಬದಲಾವಣೆಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ, ಪ್ರೊವೈಡೆಡ್ ನೀವು ಅಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಬೇಕು. ಪ್ರತ್ಯೇಕರು ಅನ್ನೋದನ್ನು ಸಂವಿಧಾನದಲ್ಲೇ ಮಾನ್ಯತೆ ಕೊಟ್ಟರೆ ಪ್ರತ್ಯೇಕತಾವಾದವೇ ಭಯೋತ್ಪಾದನೆಗೂ ಕೂಡ ಕಾರಣ ಆಗುತ್ತೆ. ಅಂಡ್ ಅದೇ ಆಗಿರೋದು. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಮತ್ತಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.